ಹಾಸನ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಒಮ್ಮೆ ಈ ಸುದ್ದಿ ನೋಡಿ. ಪೊಲೀಸ್ ಠಾಣೆಯ ಮುಂದೆ ನೋ ಪಾರ್ಕಿಂಗ್ ಅನ್ನೋ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗಲ್ವಾ? ಪ್ರಭಾವಿಗಳ ವಾಹನ ಠಾಣೆ ಮುಂದೆ ನಿಲ್ಲಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡಬಹುದಾ? ಬಡವರು ಜನಸಾಮಾನ್ಯರು ರಸ್ತೆ ಬದಿ ವಾಹನ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಪಾರ್ಕಿಂಗ್ ಮಾಡಿದರೆ ಬಡವರಿಗೆ ಮಾತ್ರ ಫೈನ್ ಹಾಕ್ತಾರೆ ಸಕಲೇಶಪುರದ ಗ್ರೇಟ್ ಪೊಲೀಸರು. ಜನಸಾಮಾನ್ಯರು ಬಡವರೊಂದಿಗೆ ಮಾತ್ರನಾ ನಿಮ್ಮ ದರ್ಪ? ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳೇ, ಒಮ್ಮೆ ಇತ್ತ ಕಣ್ತೆರೆದು ನೋಡಿ. ಕಾನೂನು ರಕ್ಷಕರೇ, ನೀವೇ ಕಾನೂನು ಬ್ರೇಕ್ ಮಾಡಿದ್ರೆ ಹೆಂಗೆ ಸ್ವಾಮಿ? ಪೊಲೀಸರ ನಡೆಯಿಂದ ಬೇಸತ್ತಿರುವ ಸಕಲೇಶಪುರದ ಜನತೆ. ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದ ರಸ್ತೆಗಳು ಕಿರಿದಾಗಿದ್ದು ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಸೃಷ್ಟಿಸುತ್ತಿವೆ ಎಂದು ಸಕಲೇಶಪುರ ಠಾಣೆ ಮುಂದೆ ಪೊಲೀಸರು ವಾಹನ ನಿಲುಗಡೆಯನ್ನ ನಿಷೇಧಿಸಿದ್ದಾರೆ. ಅದು ಯಾರಿಗೆ ಗೊತ್ತಾ? ಬಡವರಿಗೆ ಮಾತ್ರ. ಪ್ರಭಾವಿಗಳು ಶ್ರೀಮಂತರಾದ್ರೆ ನೋ ಪ್ರಾಬ್ಲಮ್, ನಿಮ್ಮದೇ ಜಾಗ ನಿಲ್ಸಿ ಸರ್ ಅಂತಾರಂತೆ ಪೊಲೀಸರು. ಈ ಬಗ್ಗೆ ಬಡವರು ಪ್ರಶ್ನಿಸಲು ಹೋದ್ರೆ ಪೊಲೀಸರು ದರ್ಪ ತೋರಿಸುತ್ತಾರೆ ಎನ್ನುವ ಗಂಭೀರ ಆರೋಪ ಸಕಲೇಶಪುರ ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ. ಅಷ್ಟೇ ಅಲ್ಲದೆ ಪ್ರಭಾವಿಗಳ ವಾಹನಗಳನ್ನ ಠಾಣೆ ಮುಂದೆ ನಿಲ್ಲಿಸಿಕೊಂಡು ಅವರೊಟ್ಟಿಗೆ ಗಂಟೆಗಟ್ಟಲೆ ಮಾತನಾಡ್ತಾ ರಸ್ತೆಯಲ್ಲೇ ಪೋಸ್ ಕೊಡ್ತಾ ನಿಲ್ತಾರಂತೆ. ಪೊಲೀಸರೇ, ಇದು ಯಾವ ನ್ಯಾಯ ಅಂತ ಕೇಳೋಕೆ ಹೋದ್ರೆ ದರ್ಪ ತೋರಿಸೋಕೆ ಬರ್ತಾರೆ ಅಂತ ಜನಸಾಮಾನ್ಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ.